ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಮತ್ತು ನಮ್ಮದು ಒಡನಾಟ 1992ನೇ ಇಸ್ವಿಯಿಂದ ಸುಮಾರು 33-34 ವರ್ಷದಿಂದ ಒಡನಾಟ ಇತ್ತು. ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ಕೆಲಸ ಮಾಡ್ತಿದ್ದವೆಂದಲೂ ಹಲವಾರು ಕಾರ್ಯಕ್ರಮಗಳಿಗೆ ಬರುವಂಥದ್ದು. ಅನಂತರ ನಮ್ದು ಯಾವುದೇ ವಿಷಯಗಳು ಬಂದಾಗ, ಅದು ಶಿಕ್ಷಣ ಇರ್ಬೋದು, ರಾಷ್ಟ್ರೀಯತೆ ಇರ್ಬೋದು, ಸಮಾಜ ವಿಷಯಗಳು ಬಂದಾಗ ಅವರ ಅಭಿಪ್ರಾಯ ತಗೊಳ್ಳೋದಕ್ಕೆ, ಮಾರ್ಗದರ್ಶನ ತಗೊಳ್ಳೋದಕ್ಕೆ ನಾನು ಹಲವಾರು ಸಲ ಬರ್ತಾಯಿದ್ದೆ. ಅದೇ ರೀತಿ ಹಲವಾರು ಕಾರ್ಯಕ್ರಮಗಳಿಗೆ ಒಟ್ಟಿಗೆ ಪ್ರವಾಸಕ್ಕೆ ಹೋಗುವಂಥದ್ದು. ಅವರು ಮಂದ್ರ ಬರೆಯುವಂಥ ಸಂದರ್ಭದಲ್ಲಿ ಕೂಡ ನನಗೆ ಗುಜರಾತ್ ಮತ್ತು ಮಹಾರಾಷ್ಟ್ರದ ಕೆಲವು ಸಂಸ್ಥಾನಗಳಿಗೆ ಕರ್ಕೊಂಡೋಗಿ ಅಧ್ಯಯನ ಮಾಡುವಂಥ ಸುದೈವ ಕೂಡ ನನಗೆ ಬಂದಿತ್ತು. ಹಾಗಾಗಿ ಕೇವಲ ಬೇರೆ ಸಾಹಿತಿಗಳೇನೆಂದರೆ ಒಂದು ಮನೇಲಿ ಕೂತ್ಕೊಂಡು, ಒಂದು ಕೊಠಡಿಯಲ್ಲಿ ಕೂತ್ಕೊಂಡು, ಒಂದು ಸ್ಥಳದಲ್ಲಿ ಕೂತ್ಕೊಂಡು ಬರೆದ್ರೆ, ಇವರು ಪ್ರತಿ ಕಾದಂಬರಿ ಬರೀಬೇಕಾದ್ರೂ ಕೂಡ ಅವರ ತಬ್ಬಲಿ ನೀನಂತೆ ಮಗನೇ ಇರ್ಬೋದು, ಧರ್ಮಶ್ರೀ ಇರ್ಬೋದು, ಪರ್ವ ಇರ್ಬೋದು, ಯುದ್ಧಕಾಂಡ ಇರ್ಬೋದು, ಆವರಣ ಇರ್ಬೋದು, ಅವರೆಲ್ಲ ಕಾದಂಬರಿಗಳು ಕೂಡ ಹಲವಾರು ತಿಂಗಳುಗಳ ಕಾಲ, ವರ್ಷಗಳ ಕಾಲ ಪ್ರವಾಸ ಮಾಡಿ ಅನಂತರ ಬರೆಯುವಂಥ ಸಾಹಿತಿ. ಮತ್ತು ಬೇರೆ ಸಾಹಿತಿಗಳಲ್ಲಿ ಬರವಣಿಗೆ ಒಂದು ರೀತಿ ಇರುತ್ತೆ, ಅವ್ರ ಬದುಕೊಂದು ರೀತಿ ಇರುತ್ತೆ. ಇವರು ಬದುಕು ಮತ್ತು ಬರಹ ಒಂದೇ ಇದ್ದಂಥ ನಾಡಿನ ಪ್ರಕಾರದ ಸಾಹಿತಿ. ಮಹಾರಾಷ್ಟ್ರ, ಗುಜರಾತ್ನಲ್ಲಿ ಹೇಗೆ ಅಂತಂದರೆ, ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಭೈರಪ್ಪನವರು ಮರಾಠಿಗರು, ಆದ್ರೆ ಕನ್ನಡದಲ್ಲಿ ಬರೀತಾರೆ ಅವರು ಅಂತ ಹೇಳುವಷ್ಟು ಪಾಪ್ಯುಲರ್. ನಾವೊಂದು ಅಧಿವೇಶನಕ್ಕೆ ಗುಜರಾತ್ನಲ್ಲಿ ಕರೆದಿದ್ವಿ. ಭೈರಪ್ಪನವ್ರು ನೋಡೋದಕ್ಕೆ ಸಲುವಾಗಿ ಸುಮಾರು 25,000 ಜನ ಬಂದಿದ್ದರು, ಒಂದು 20 ವರ್ಷದ ಹಿಂದೆ. ಅಷ್ಟು ಇಲ್ಲಿ ಆ ರೀತಿ ಇರ್ತಿರಲಿಲ್ಲ. ಆದರೆ ರಾಷ್ಟ್ರೀಯ ವಿಚಾರಗಳು ಬಂದಾಗ ಅವ್ರ ನಿಲುವನ್ನು, ಅದು ಬೇರೆಯವ್ರಿಗೆ ಒಪ್ಪಿಗೆ ಆಗುತ್ತೋ ಇಲ್ಲೋ ಅದನ್ನು ಹೇಳುವಂಥದ್ದು. ಇದೇ 2019ರಲ್ಲಿ ದಸರಾವನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭ ಚಾಮುಂಡಿ ಬೆಟ್ಟದಲ್ಲಿ, ಚಾಮುಂಡಿ ಬೆಟ್ಟ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಒಂದು ಮಾರ್ಗದರ್ಶನ ರಾಜ್ಯ ಸರ್ಕಾರಕ್ಕೆ ಅವ್ರ ಭಾಷಣದ ಮುಖಾಂತರ ಹೇಳಿದರು. ಹಾಗಾಗಿ ಭೈರಪ್ಪನವರು ಇವತ್ತಿಲ್ಲ ಅನ್ನುವಂಥದ್ದೇ ನಾಡಿನ ಎಲ್ಲರಿಗಲ್ದಂತೆ ದೇಶದ ಎಲ್ಲ ಸಾಹಿತ್ಯಾಸಕ್ತರಿಗೆ, ರಾಷ್ಟ್ರಭಕ್ತರಿಗೆ ಬೇಸರ ಆಗುತ್ತೆ. ಹಾಗಾಗಿ ಖಂಡಿತ ಚಾಮುಂಡೇಶ್ವರಿಯವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾರೆ, ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಅತ್ಯುತ್ತಮ ಸಾಹಿತಿಯ ಜೊತೆಗೆ ಹಿರಿಯ ಸಂಶೋಧಕರು ಮತ್ತು ಆ ಸಂಶೋಧನೆ ಮೂಲಕವಾಗಿ ಸಮಾಜದ ಸಾಕಷ್ಟು ಸತ್ಯಗಳನ್ನು ನೀಡಿದಂಥ ಸತ್ಯ ಶೋಧಕರಾಗಿದ್ದರು. ಹೌದು, ಖಂಡಿತ. ನಾನು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ RI ಏನು ಕ್ಯಾಂಪಸ್ ಇದೆ, ನಾನು ಅಸಿಸ್ಟೆಂಟ್ ಲೈಬ್ರರಿನ ಕೂಡ ಕೆಲಸ ಮಾಡ್ತಿದ್ದೆ. ಭೈರಪ್ಪನವರು ಅಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ರಿಟೈರ್ಡ್ ಆಗಿದ್ದರು. ಅಲ್ಲಿಗೂ ಬಂದು ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಥರನೇ ಬುಕ್ನಲ್ಲಿ ಯಾವ ಬುಕ್ಸ್ ಬೇಕು ಅಂತ ಕೇಳಿ ತೆಗೆದುಕೊಂಡು ಮಾಡ್ತಿದ್ರು. ಮತ್ತು ಅವರು ನಾನು ಮೊದಲೇ ಹೇಳ್ದಂಗೆ ಯಾವುದೇ ಬರೀಬೇಕಾದ್ರೆ ಡಾಕ್ಟರ್ ಪ್ರಧಾನ್ ಗುರುದತ್ ಅವರು ತುಂಬ ಆತ್ಮೀಯ ಸ್ನೇಹಿತರು, ಒಡನಾಡಿಗಳು, ಎಲ್ಲ ವಿಷಯಗಳು ಹೇಳಿದ್ರು ಕೂಡ ನಾವು ಕೂಡ ಬಂದಾಗ ಸಂಶೋಧಕರ ರೀತಿಯಲ್ಲೇ ಯಾವ ರೀತಿ ನಾವು ಸಂಘಟನೆ ಕೆಲಸ ಮಾಡೋದಿರ್ಬೋದು, ಯಾವ ರೀತಿ ನಾವು ವೈಯಕ್ತಿಕ ಜೀವನವನ್ನು ಮಾಡಬೇಕು ಅನ್ನುವಂಥ ಸಲಹೆ ಮಾರ್ಗದರ್ಶನ ಕೂಡ ಅವರು ಕೊಡ್ತಾಯಿದ್ರು. ಕೊನೆಯದಾಗಿ ತಾವು ಯಾವಾಗ ಭೇಟಿಯಾಗಿದ್ರಿ, ಆವಾಗ ಹೇಗಿತ್ತು ಅವ್ರ ಆರೋಗ್ಯ ಸ್ಥಿತಿ ಅಂತ? ಕೊನೆಯದಾಗಿ 20 ದಿವಸದಿಂದ ಅವ್ರು ಬೆಂಗಳೂರಿನಲ್ಲಿ ಹೋದಾಗಲೇ ಭೇಟಿಯಾಗಿದ್ದು. ಆರಾಮದಲ್ಲಿದ್ದರು, ಮೊದಲೇ ಹೇಗಿದ್ದರು ಅದೇ ಟೈಪ್ ಇದ್ದರು. ಅವ್ರ ಮಾನಸಿಕ ಆರೋಗ್ಯ ಅಂತೂ ಇವತ್ತಿಗೂ ಚೆನ್ನಾಗೇ ಇತ್ತು. 94 ವರ್ಷ ಆಗಿರೋದ್ರಿಂದ ಸಹಜವಾಗಿ ಅವ್ರು ಮೊದಲು ಮೌನಿಗಳು, ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಮೊದಲೇ ಹೇಗಿದ್ರು ಅದೇ ರೀತಿ ಅನ್ನಿಸ್ತು. ಅವರು ಅನಾರೋಗ್ಯ ಅಂತ ಅನ್ನಿಸ್ಲೇ ಇಲ್ಲ, ತುಂಬ ಚೆನ್ನಾಗೇ ಇದ್ದರು. 20 ದಿವಸದಿಂದ ಭೇಟಿ ಮಾಡಿದ್ದು. ಸಾಹಿತಿಯಾಗಿ ಜೊತೆಗೆ ಸಮಾಜಮುಖಿ ಹೋರಾಟದಲ್ಲಿ ಭಾಗಿಯಾಗ್ತಾಯಿದ್ರು. ಸಮಾಜಕ್ಕೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ಮುಂಚೂಣಿಯಲ್ಲಿ ನಿಂತು ಹೋರಾಟದಲ್ಲೂ ಸಹ ಭಾಗಿಯಾಗ್ತಿದ್ರು. ಭೈರಪ್ಪನವ್ರ ವಿಶೇಷನೇ ಅದು. ನಾನು ಮೊದಲೇ ಹೇಳಿದಾಗೆ ಬರಹ ಮತ್ತು ಬದುಕು ಅವ್ರಿಗೇನು ಭಿನ್ನ ಆಗ್ತಿರಲಿಲ್ಲ. ಅವ್ರಿಗೆ ಅದರಿಂದ ಯಾರೋ ದ್ವೇಷ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಅವ್ರ ನಿಲುವು ಏನು ಹೇಳಬೇಕು ಅದನ್ನು ಹೇಳ್ತಿದ್ರು. ಅದು ಟಿಪ್ಪು ಸುಲ್ತಾನ್ ವಿಷಯ ಇರ್ಬೋದು, ರಾಷ್ಟ್ರದ ವಿಷಯಗಳಿರ್ಬೋದು, ಅವರು ಆವರಣ ಬರೆದಿದ್ದಂಥದ್ದು, ಯುದ್ಧಕಾಂಡ ಬರೆದಿರುವಂಥದ್ದು ಅದು ನೋಡಿದರೆ ಯಾವ ಸಂಶೋಧಕನಿಗಿಂತ ಕಡಿಮೆ ಇರಲಿಲ್ಲ. ಮತ್ತು ಈಗಲೂ ನನಗೆ ಮೈಸೂರಿನಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವ್ರು ಇರ್ಬೋದು, CP ಕೆರು ಅಂತ ಅನಿಸೋದು, ಅವ್ರು ಯಾವುದೇ ಭಾಷಣಕ್ಕೆ ಕರೆದಾಗ ಏನು ಮಾತಾಡಬೇಕು ಅನ್ನೋದನ್ನ ಪಟ್ಟಿ ಮಾಡ್ಕೊಂಡು ಬಂದು ಆ ಜಿಸ್ಟ್ ಇಟ್ಕೊಂಡು ಮಾತಾಡುವಂಥದ್ದು ಈಗಿನ ಯುವ ಪೀಳಿಗೆ ಕೂಡ ಅವನ ಮಾರ್ಗದರ್ಶನ ಅಂತ ನಾನು ಭಾವಿಸ್ತೇನೆ. ಟೀಕೆ ಟಿಪ್ಪಣಿಗಳಿಂದೇನೂ ಎಸ್ ಎಲ್ ಭೈರಪ್ಪ ಅವರು ಹೊರತಾಗಿರಲಿಲ್ಲ. ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತಿದ್ರು. ಹೇಗೆ ಸ್ವೀಕರಿಸ್ತಾ ಇದ್ರು ಮತ್ತು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ರು? ತಾವು ಅತ್ಯಂತ ಒಡನಾಟದಲ್ಲಿ ಇದ್ದಿದ್ದು ನನಗೆ ಅವರೊಬ್ಬರು ಮಹಾನ್ ರಾಷ್ಟ್ರಭಕ್ತರು. ಏಕೆಂದರೆ ಅವರು ಬಾಲ್ಯದಲ್ಲೇ ರಾಷ್ಟ್ರೀಯ ಸೇವಾ ಸಂಘದ ನಾಗಕೃಷ್ಣಪ್ಪ ಅವ್ರ ಜೊತೆಗೆ ಒಡನಾಟ ಇದ್ದಿದ್ದರಿಂದಾಗಿ ರಾಷ್ಟ್ರೀಯ ವಿಚಾರಗಳು ಬಂದಾಗ ಅವರು ನಿಲುವು ಖಡಕ್ಕಾಗೇ ಇರ್ತಿತ್ತು. ಅದರಿಂದ ಈ ಬೇರೆಯವ್ರು ಯಾರು ವಿರೋಧ ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಅವ್ರ ನಿಲುವನ್ನು ಕಠಿಣವಾಗಿ ಹೇಳ್ತಿದ್ರು. ಹಾಗಾಗಿ ಹಲವಾರು ಜನ ವಿರೋಧಿಗಳು ಸಹಜವಾಗಿ ಇದ್ದೇ ಇರ್ತಿದ್ರು. ಕೆಲವರಿಗೆ ಭೈರಪ್ಪನವ್ರು ಏನು ಅಂತ ಗೊತ್ತಿದ್ರು ಕೂಡ ವಿರೋಧಕ್ಕೆ ಸಲುವಾಗಿ ವಿರೋಧ ಮಾಡುವಂಥವ್ರದ್ದು ನಾವು ನೋಡಿದ್ದೀವಿ. ಆಗ ಭೈರಪ್ಪನವರು ಅದೆಲ್ಲ ಸಹಜ ಅಂತ ಹೇಳೋರು. ಈ ವಯಸ್ಸಿನಲ್ಲಿ ಯಾಕೆ ಬೇಕು ಸರ್, ನೀವು ಸುಮ್ಮನೆ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಅಂತ ಅವ್ರ ಜೊತೆಗಿದ್ದವರು ಹೇಳಿದ್ರು ಇಲ್ಲ ನಾನು ಸತ್ಯ ಏನಿದೆ ಅದನ್ನು ಹೇಳ್ತೀನಿ ಅನ್ನುವಂಥ ದಿಟ್ಟ ನಿಲುವು ಭೈರಪ್ಪನವ್ರದ್ದಾಗಿತ್ತು. ಈಗ ಶುಕ್ರವಾರ ಮಧ್ಯಾಹ್ನ ಮೈಸೂರಿನಲ್ಲೇ ಅಂತ್ಯಕ್ರಿಯೆ ಮಾಡ್ತಾರೆ ಅಂತೇಳಿ ಈಗ ಮಾಹಿತಿಗಳು ಲಭ್ಯ ಆಗಿದೆ. ಎಲ್ಲಿ ಮಾಡ್ತಾರೆ ಅಥವಾ ಅವ್ರ ಬಗ್ಗೆ ಮಾಹಿತಿ ಇದೆಯಾ ಅಥವಾ ಮೈಸೂರಲ್ಲೇ ಮಾಡಬೇಕು ಅಂತ ಸಾಕಷ್ಟು ಜನರ ಒಂದು ಒತ್ತಾಯ? ಇಲ್ಲ, ನಾನು ಇಲ್ಲಿ ಬಂದ ಮೇಲೆ ನಾನೇ ಮಾತಾಡಿದೆ. ಇನ್ನೂ ಪಾರ್ಥಿವ ಹಾಸ್ಪಿಟ್ಲಿನಲ್ಲೇ ಇದೆ, ಬೆಂಗಳೂರು ಇಲ್ಲೇ ಮಾಡ್ತೀವಿ ಅಂತ.
ಅದು ಈಗಿನ ಪ್ರಕಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಳೆ ಬೆಳಗ್ಗೆ ದರ್ಶನಕ್ಕೆ ಇಟ್ಟು ಅನಂತರ ಮೈಸೂರಿಗೆ ಇಲ್ಲಿಗೆ ತಂದು ಅನಂತರ ಶುಕ್ರವಾರ ಮಾಡುವಂಥದ್ದಾಗಿದೆ. ಈ ಸಂಜೆ ಒಳಗಡೆ ಅದೊಂದು ಕಠಿಣ ಇದು ಎಲ್ಲಿ ಏನು ಅಂತ ಒಂದು ನಿರ್ಧಾರ ಆಗುತ್ತೆ ಅಂತ ಅನ್ಸುತ್ತೆ. ದೊಡ್ಡ ಕೊಂಡಿ ಒಂದು ಕಳಿಸಿ ಹೋಗಿದೆ. ಖಂಡಿತ ನಮಗೆ ಸರಸ್ವತಿ ಸಮ್ಮಾನ್ ಬಂದಿದ್ದು, ಪದ್ಮಶ್ರೀ ಬಂದಿದ್ದು, ಅದಕ್ಕಿಂತ ಹೆಚ್ಚಾಗಿ ಓದುಗನ ಗಳಿಸ್ಕೊಂಡಿದ್ದು ಇವತ್ತು ಕೊರಗಿದೆ. ಅಂಥ ದೊಡ್ಡ ಸಾಹಿತಿಗಳಿಗೆ ಬೇರೆ ಬೇರೆ ಕಾರಣದಿಂದಾಗಿ ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ ಅನ್ನೋಂಥ ಒಂದು ಕೊರಗು ವೈಯಕ್ತಿಕವಾಗಂತೂ ನನಗಿದೆ. ಇಂಥ ಇದರಲ್ಲಿ ಒಂದು ಹಿರಿಯ ಕೊಂಡಿ, ಏಕೆಂದರೆ ಬೇರೆ ಸಾಹಿತಿಗಳು ಇದ್ದಾರೆ, ಇಲ್ಲ ಅಂತ ಅಲ್ಲ, ಆದರೆ ಅತಿ ಹೆಚ್ಚು ಓದುಗರನ್ನು ಕನ್ನಡ ನಾಡಿಗೆ ನೀಡಿದ್ರು ಅಂತ ಪೂರ್ಣಚಂದ್ರ ತೇಜಸ್ವಿ ಸ್ವತಃ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದಾಗ ಒಟ್ಟಿಗೆ ಹೇಳಿದರು, ಓಪನ್ ಪ್ರೋಗ್ರಾಮ್ನಲ್ಲಿ. ಅಂಥ ಭೈರಪ್ಪನವರು ಇವತ್ತು ಇಲ್ಲ ಅನ್ನುವಂಥದ್ದು ನಾನು ಮೊನ್ನೆನೂ ಯೋಚನೆ ಮಾಡ್ತಾಯಿದ್ದೆ, ಇನ್ಯಾವುದೋ ಒಂದು ಕಾದಂಬರಿ ಬರಿಬೇಕು ಅವರು ಅನ್ನುವಂಥದ್ದು. ಹಾಗಾಗಿ ಆಲೋಚನೆ ಇತ್ತು ಬರವಣಿಗೆ. ಹೌದು, ಇನ್ನೂ ಅವರು ಕಂಪ್ಲೀಟ್ ಆಗೋ ತನಕ ಮೊದಲಿಂದ ಹೇಳುವಂಥ ಸ್ವಭಾವ ಅಲ್ಲ, ಆದರೆ ಬರವಣಿಗೆ ಅಂತೂ ಇತ್ತು. ಯಾವಾಗ ಹೋದಾಗಲೂ ಅವ್ರ ಜೊತೆಗೆ ಪೇಪರು ಇದು ಪ್ರವಾಸ ಮಾಡುವಂಥದ್ದು ಇದಿತ್ತು. ಅವ್ರು ಕಂಪ್ಲೀಟ್ ಆಗೋ ತನಕ ಹೇಳ್ತಿರಲಿಲ್ಲ. ಹೇಳಿದರೆ ಡಾಕ್ಟರ್ ಪ್ರಧಾನ್ ಗುರುದತ್ ಅವರು ಒಬ್ರಿಗೆ ಗೊತ್ತಿರ್ತಿತ್ತು, ಬಿಟ್ಟರೆ ಇನ್ನೆಲ್ಲೂ ಅವರು ಡಿಸ್ಕ್ಲೋಸ್ ಮಾಡ್ತಿರಲಿಲ್ಲ. ಹಿರಿಯರಾದರೂ ಕಿರಿಯರನ್ನು ಬೆಳೆಸುವಂಥ ಒಂದು ಮನೋಭಾವ. ನಾನು ಭೈರಪ್ಪನವ್ರಿಗೆ ನಾನು ಮೊದಲನೇ ದಿವಸದಿಂದ ಇಲ್ಲಿ ತನಕ ಇದು ಮಾಡಿದ್ದು, ನಾವು ಯಾವುದೋ ಒಂದು ಮಾತುಕತೆಗೆ ಇದು ಮಾಡಿದರೆ 1 ಗಂಟೆ ನಾವು ಅವ್ರ ಜೊತೆ ಮಾತಾಡಿದರೆ 30 ನಿಮಿಷ ನಾವು ಮಾತು ಕೇಳೋರು. ಅದ್ರ ಮಧ್ಯದಲ್ಲಿ 25 ನಿಮಿಷ ಮೌನ ಇರೋದು, ಒಂದು 5 ನಿಮಿಷ ಮಾತಾಡೋರು. 5 ನಿಮಿಷದಲ್ಲಿ ಅವರು 5 ಗಂಟೆ ಅಥವಾ 5 ವರ್ಷಕ್ಕಾಗುವಂಥ ಮಾತನ್ನು ಅವ್ರು ಹೇಳ್ತಿದ್ರು. ಆ ಮಧ್ಯ ಮೌನ ಇದೆಯಲ್ಲ, ಅದರಲ್ಲಿ ತುಂಬ ವಿಷಯಗಳು ಗ್ರಹಿಕೆಗಳಿರ್ತಿದ್ವು. ಭೈರಪ್ಪನವ್ರದ್ದು ಅದೊಂದು ವಿಶೇಷ ಅಂತ ಇಲ್ಲ. ಭೈರಪ್ಪ ಅವ್ರ ಸಾಟಿ, ಭೈರಪ್ಪ ಇನ್ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಆ ರೀತಿಯ ಸಾಹಿತಿ ಇನ್ನು ಬರಲ್ಲ. ಇದು ಎಸ್ ಎಲ್ ಭೈರಪ್ಪನವರ ಒಡನಾಡಿಗಳ ಮಾತು. ಎಸ್ ಎಲ್ ಭೈರಪ್ಪ ಅವರಿಗೆ ಎಸ್ ಎಲ್ ಭೈರಪ್ಪ ಅವರೇ ಸಾಕ್ಷಿ. ಸೊ ಅವರಂಥ ಸಾಹಿತ್ಯ ನಾವು ಕಂಡಿರೋದಿಲ್ಲ. ಯಾಕಂದರೆ ಸಾಹಿತ್ಯ ಲೋಕದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ರು, ಹಿರಿಯರನ್ನು ಕೈ ಹಿಡಿದು ಬೆಳೆಸಿದ್ರು. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರಬೇಕಿತ್ತು, ಬರಲಿಲ್ಲ ಅನ್ನೋ ಕೊರಗು ನಮ್ಮನ್ನು ಕಾಡ್ತಾ ಇದೆ ಅಂತೇಳಿ ಅವರ ಒಡನಾಡಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.